ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಅದ್ಭುತವಾಗಿದೆ. ಒಳ್ಳೊಳ್ಳೆ ಟ್ವಿಸ್ಟ್ಗಳು ಇಕ್ಕಿದ್ದಾರೆ. ಎಲ್ಲ ಸೆಲೆಬ್ರಿಟಿಗಳಿಗೂ ಒಳ್ಳೆ ಇದಂತೂ ಹೇಳ್ಬಾರ್ದು, ಅದನ್ನು ರಿವ್ಯೂ ಮಾಡ್ದಂಗೆ ಆಗುತ್ತೆ. ಮಧ್ಯೆ ಅವ್ರು ಟ್ವಿಸ್ಟ್ಗಳು ಇಕ್ಕಿದ್ರೆ ಯಾರೂ ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ. ಅದರಲ್ಲೂ ಅಂತೂ ಕಣ್ಣೀರು ಬಂತು. ಏನಕ್ಕೆ ಅಂದರೆ ನಮ್ಮ ಬಾಸ್ಗೆ ಇವತ್ತಿನ ದಿನ ಯಾವ ಮಟ್ಟಕ್ಕೆ ಕ್ರೇಜ್ ಎಲ್ಲ ಕಡೆ ಅವರು ಒಳಗಡೆ ಇದ್ದರೂ ಕೂಡ ಒಂದು ಕ್ರೇಜ್ನ ಹುಟ್ಟಾಕಿ ಅದನ್ನು ನಾವು ಗೆಲ್ಲಿಸ್ತಾ ಇದ್ದೀವಿ, ಅಭಿಮಾನಿಗಳ ಅವ್ರ ಜೊತೆ ನಿಂತಿದ್ದೀವಿ ಅಂದರೆ ತುಂಬ ಖುಷಿಯಾಯಿತು. ಒಂದು ಎರಡನೇದು ಅವರು ರಾಜಕೀಯಕ್ಕೆ ಸ್ಟೇಟ್ಗೆ ಮುಖ್ಯಮಂತ್ರಿ ಆಗೋ ಒಂದು ಸಿಚುವೇಶನ್ ಅದರಲ್ಲಿ ಬರುತ್ತೆ. ಆ ಒಂದು ಇದು ನಿಜ ಆಗಬಾರ್ದ ಅನ್ನೋದು ನಮ್ಮ ಎಲ್ಲ ಸೆಲೆಬ್ರಿಟಿಗಳ ಆಸೆ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಇವಾಗ ಹೊರಗಡೆ ಎಲ್ಲ ನೋಡಿ ತಮಿಳ್ನಾಡು ಅಲ್ಲಿ ಇಲ್ಲಿ ವಿಜಯ್ ಅವರು ಇವರೆಲ್ಲ ಬರ್ತಾರೆ. ಅಲ್ಲಿ ಇದಕ್ಕೆ ಸ್ಟೇಟ್ಗೆ ಆ ಕ್ರೇಜ್ ಇದೆ. ಅದೇ ರೀತಿಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ದರ್ಶನ್ ಸರ್ಗೆ ಇಡೀ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಮೂಲೆಯಲ್ಲೂ ಅಭಿಮಾನಿಗಳಿದ್ದಾರೆ. ನೆಕ್ಸ್ಟು ಅವ್ರು ಬಂದ ಮೇಲೆ ಏನಾದರೂ ಆ ಸ್ಟೆಪ್ ಏನಾರು ತೊಗೊಂಡ್ರೆ ಅವ್ರು 100% ಗೆಲ್ಲೋದು ನಿಜ. ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಅವ್ರು ರಾಜಕೀಯಕ್ಕೆ ಬರಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಅದ್ಭುತವಾಗಿದೆ. ಎಲ್ಲರೂ ಖಂಡಿತ ಬನ್ನಿ. ಯಾರೇ ಏನೇ ಮಾತಾಡ್ರು ತಲೆ ಕೆಡಿಸ್ಕೊಬೇಡಿ. ತುಂಬ ಚೆನ್ನಾಗಿದೆ ಸಿನಿಮಾ. ಒಳ್ಳೆ ಟ್ವಿಸ್ಟ್ ಇದೆ. ಒಳ್ಳೆ ನಿರ್ದೇಶಕರು ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡು ಸಿನಿಮಾ ಇಟ್ಟಾಗ ಥರ ತೆಗ್ದಿದ್ದಾರೆ. ಒಳ್ಳೆ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೋದು. ಥ್ಯಾಂಕ್ ಯು. ಸಂಭ್ರಮ ನೀವೇ ನೋಡ್ತಾ ಇದ್ದೀರಾ. ಅದಕ್ಕಿಂತ ಹೆಚ್ಚಾಗಿ 2 ವರ್ಷ ಆಗಿತ್ತು ಬಾಸ್ ಮೂವಿ ಬಂದು. ಈ ಥರ ಮೂವಿ ನೋಡಿ ಆಗಲೇ 15 ವರ್ಷ ಆಗಿತ್ತು. ಕಾಮಿಡಿ ಟೈಮಿಂಗ್ ಆ ಥರ ನೋಡಿ ದತ್ತ ಗಜ ಸ್ನೇಹ ಪ್ರೀತಿನ ನೋಡಿದ್ವಿ. ಇವಾಗ ಇದರಲ್ಲಿ ಫಸ್ಟ್ ಹಾಫ್ ಫುಲ್ ಕಾಮಿಡಿ ಇದೆ, ಸೆಕೆಂಡ್ ಹಾಫ್ ಫುಲ್ ಟ್ವಿಸ್ಟ್ ಇದೆ. ಅಂದರೆ ಇಂಟರ್ವ್ಯೂ ತೆಗೆದು ಟ್ವಿಸ್ಟ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಏನು ಆಗ್ಬೋದು ಅಂತ. ಬಟ್ ಸಿನಿಮಾ ಎಲ್ಲೂ ಬೋರ್ ಆಗೋಲ್ಲ, ಚೆನ್ನಾಗಿ ಬಂದಿದೆ. ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ನಾನು ಡಬಲ್ ಆ್ಯಕ್ಟಿಂಗ್ ಹೇಳ್ಬಾರ್ದು ಅಂದ್ಕೊಂಡೆ ನೀವೇ ಹೇಳ್ಬಿಟ್ರಿ. ಬಟ್ ನೋಡೋರಿಗೆ ಮಜಾ ಸಖತ್ತಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಯಾರು ಕೊನೆಯವ್ರಿಗೂ ಇರ್ತಾರೆ, ಯಾರು ಯಾವ ಕ್ಯಾರೆಕ್ಟ್ರು ಅಲ್ಲಿ ನೋಡೋರಿಗೆ ಕನ್ಫ್ಯೂಸ್ ಆಗುತ್ತೆ. ಹಂಗೆ ಆ ಥರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಕ್ಯಾರೆಕ್ಟರ್ ಇಷ್ಟ ಆಯಿತು. ಆ್ಯಕ್ಚುಲಿ 2 ಆಪೋಸಿಟ್ ಕ್ಯಾರೆಕ್ಟರ್ಗಳು ಆ ಥರ ಇದೆ. ಬಟ್ ಚೆನ್ನಾಗಿದೆ, ರೋಲ್ ಚೆನ್ನಾಗಿ ಮಾಡಿದ್ದಾರೆ, ಡಿಫ್ರೆಂಟ್ ಆಗಿದೆ. ಈ ಥರ ಮೂವಿ ಬರಬೇಕಿತ್ತು. ಸ್ವಲ್ಪ ಈ ಬ್ರೇಕ್ ಕೊಡೋಕ್ಕೆ ಬೇಕಿತ್ತು. ಅಂದರೆ ಕಾಮಿಡಿ ಟೈಮಿಂಗು ಅವರು ಮಾಸ್ ಹೀರೋ ಅಂತಾರೆ. ಬಟ್ ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ ಅವ್ರದ್ದು. ಬಟ್ ಡೈರೆಕ್ಟ್ರ್ ಕೈಲಿ ನಿಂತಿರುತ್ತೆ ಅವ್ರನ್ನ ಹಿಂಗೆ ಉಪಯೋಗಿಸ್ಕೋಬೇಕು ಅಂತ. ಬಟ್ ಇದ್ರಲ್ಲಿ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಕಾಮಿಡಿ ಚೆನ್ನಾಗಿ ಇಷ್ಟ ಆಯಿತು. ಅದರಲ್ಲಿ ಹುಲಿ ಕಾರ್ತಿಕ್ ಅವ್ರದ್ದೆಲ್ಲ ಕಾಮಿಡಿ ಚೆನ್ನಾಗಿದೆ. ಒಂದು ವಾರದಿಂದ, ಬೆಳಗಿಂದ ಅಲ್ಲ, ಒಂದು ವಾರದಿಂದ ಸೆಲೆಬ್ರೇಷನ್ ನಡೀತಾನೆ ಇದೆ. ಇವಾಗ ಈ ಶೋ 5 ಶೋ ಫುಲ್ಲು ಬಿರಿಯಾನಿ, ಮತ್ತು ನಾಳೆನೂ ಸೆಲೆಬ್ರೇಷನ್ ಇದೆ, ಕೇಕ್ ಕಟಿಂಗ್ ಇದೆ. ಆಲ್ಮೋಸ್ಟ್ ಇನ್ನೂ ಒಂದು ವಾರದವರೆಗೂ. ನಿನ್ನೆ ಮೆರವಣಿಗೆ ಇತ್ತು, ಇವಾಗ ದೇವ್ರ ಒಳಗಡೆ ಇಟ್ಟಿದ್ದಾರೆ. ಫುಲ್ಲು ಒಂದು ವಾರದವರೆಗೂ ಮೆರವಣಿಗೆ ಇರುತ್ತೆ. ಬಟ್ ಇವಾಗ ಏನು ಮಾಡೋಕ್ಕಾಗ, ಕಾನೂನು ನಾವು ಆಚೆ ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರ ಸಿನಿಮಾ ಇದೆ ನಮ್ಮ ಜೊತೆಲಿ, ಗೆಲ್ಸೋ ಜವಾಬ್ದಾರಿ ನಮ್ಮದು ಅಷ್ಟೇ. ಸಿನಿಮಾ ಮಾಡೋ ಜವಾಬ್ದಾರಿ ಅವ್ರದ್ದು, ಅದನ್ನು ಮೆರೆಸೋ ಜವಾಬ್ದಾರಿ ನಮ್ಮದು ಅಷ್ಟೇ. 101% ಇಷ್ಟ ಆಗಿದೆ. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.